ಕ್ರಿಸ್ತನಲ್ಲಿ ಪ್ರಿಯವಾದವರೇ, ಈ ಒಂದು ಮುಂಜಾನೆಯ ಸಮಯದಲ್ಲಿ ನಿಮ್ಮೆಲ್ಲರನ್ನು ಕೂಡ ಈ ಒಂದು ಗುಡ್ ಮಾರ್ನಿಂಗ್ ಹೋಲಿ ಸ್ಪಿರಿಟ್ ಮೂಲಕ ಸಂಧಿಸುವುದರಲ್ಲಿ ಬಹಳ ಸಂತೋಷ ಪಡ್ತೇನೆ. ಬಹಳ ಚಳಿ ಅಲ್ವಾ? ಆದ್ರೆ ಈ ಒಂದು ಚಳಿಯ ಮಧ್ಯದಲ್ಲಿಯೂ ಪರಲೋಕದ ಒಂದು ಬಿಸಿಯಾದಂತಹ ವಾಕ್ಯವು ಈ ಒಂದು ದಿನ ನಮ್ಮೆಲ್ಲರನ್ನ ಚೈತನ್ಯ ಪಡಿಸ್ತದೆ ಎಂಬುದಾಗಿ ನಾನು ನಂಬ್ತೇನೆ. ಪ್ರಿಯರೇ, ಈ ಒಂದು ವರ್ಷದಲ್ಲಿ ನಾವು ಆರಂಭದಲ್ಲಿ ಮಾತ್ರವೇ ನಾವು ದೇವರಿಗಾಗಿ ಏನಾದ್ರೂ ಮಾಡ್ಬೇಕೆಂಬುದಾಗಿ ಒಂದು ತೀರ್ಮಾನಗಳನ್ನ ಮಾಡಿ ಅನಂತರ ನಾವು ಹಾಗೆ ಮರೆತೋಗುವಂತ ಅನೇಕ ಒಂದು ಸಂದರ್ಭಗಳು ಇರ್ತವೆ. ಅನೇಕ ಬಾರಿ ನಮ್ಮ ಒಂದು ಕಷ್ಟ, ನಮ್ಮ ಒಂದು ಪರಿಸ್ಥಿತಿಗಳು, ನಮಗಿರುವಂತಹ ಆಗು ಹೋಗುಗಳು, ನಮ್ಮ ಆ ಒಂದು ಕಾರ್ಯಗಳಲ್ಲಿ ನಾವು ದೇವರೊಂದಿಗೆ ಮಾಡಿದಂತ ಒಡಂಬಡಿಕೆ, ಒಪ್ಪಂದವನ್ನ ನಾವು ಮರೆತು ನಾವು ಹಾಗೆ ನಮ್ಮ ಜೀವಿತವನ್ನ ಸಾಗಿಸ್ತೇವೆ. ಆದರೆ ದೇವರ ಸಂಕಲ್ಪ ಹಾಗಲ್ಲ. ದೇವರು ಆ ವರ್ಷ ಪೂರ್ತಿ ನಾವು ದೇವರಿಗಾಗಿ ಏನಾದ್ರೂ ಮಾಡಬೇಕು, ಆತನ ಸಮ್ಮುಖದಲ್ಲಿ ಇದುವರೆಗೂ ಇಲ್ಲದಷ್ಟು ಆತನ ಪ್ರಸನ್ನತೆಯಲ್ಲಿ ಬದುಕಬೇಕೆನ್ನುವಂಥದ್ದೇ ದೇವರ ಆಸೆ ಆಗಿದೆ. ನಾವು ಯೋಹನ ಬರೆದ ಸುವಾರ್ತೆ 12ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 3ನೇ ವಾಕ್ಯದಿಂದ ಅಲ್ಲಿ ಒಬ್ಬ ಸ್ತ್ರೀಯು ಬೆಲೆ ಬಾಳುವಂತ ಆ ಜಟಮಾಂಸ ತೈಲವನ್ನ ಯೇಸುವಿನ ಪಾದದಲ್ಲಿ ಅದನ್ನ ಸುರಿದು ತನ್ನ ಕೂದಲಿನಿಂದ ಒರೆಸುವುದನ್ನ ನಾವು ನೋಡ್ತೇವೆ. ಪ್ರಿಯರೇ, ಆ ಒಂದು ಎಣ್ಣೆಯು ಅಷ್ಟು ಒಂದು ಸಾಧಾರಣವಾದಂತ ಎಣ್ಣೆ ಅಲ್ಲ. ಆ ಒಂದು ಎಣ್ಣೆಯನ್ನ ಖರೀದಿಸಬೇಕಂದ್ರೆ ಅದು 1 ವರ್ಷ ಸಂಬಳದ ಒಂದು ಕ್ರಯ ಅದಕ್ಕೆ ಕಟ್ಟಬೇಕಾಗಿರ್ತದೆ. ಸುಮ್ಮನೆ ಹಾಗೆ ತೆಗೆದುಕೊಂಡು ಬರುವಂತ ಒಂದು ಅಂಗಡಿಯಲ್ಲಿ ಸಿಗುವಂತ ಎಣ್ಣೆ ಆಗಿರಲ್ಲ. 1 ವರ್ಷ ಒಂದು ವ್ಯಕ್ತಿ ಎಡೆಬಿಡದೆ ಕೆಲಸ ಮಾಡಿ, ಪ್ರತಿ ದಿನ ರಜೆ ಹಾಕದೆ ಕೆಲಸ ಮಾಡಿ ಬರುವಂತ ಹಣದ ಮೊತ್ತದಿಂದ ತೆಗೆದುಕೊಳ್ಳುವಂಥದ್ದು. ಈ ಒಂದು ದಿನ ದೇವರು ನಮ್ಮೊಂದಿಗೆ ಮಾತನಾಡುತ್ತಿರುವಂತದ್ದು ಏನು ಗೊತ್ತಾ? ನಾವು ಕೂಡ ಪ್ರತಿ ದಿನವೂ ಪ್ರತಿ ಒಂದು ಗಳಿಗೆಯೂ ಕೂಡ ನಮ್ಮ ಒಂದು ಪ್ರಯಾಸದಿಂದ ಏನೆಲ್ಲ ನಾವು ಮಾಡಬಹುದು ಅದೆಲ್ಲವನ್ನ ಯೇಸುವಿನ ಪಾದದಲ್ಲಿ ನಾವು ಸುರಿಸುವುದಕ್ಕಾಗಿ ದೇವರು ಒಂದು ಹೊಸ ವರ್ಷವನ್ನ ನಮಗೆ ಕೊಟ್ಟಿದ್ದಾನೆ. ಪ್ರಿಯರೇ, ನಾವು ನಮ್ಮ ಜೀವನವನ್ನ ನಮಗಾಗಿ ಜೀವಿಸುವುದಲ್ಲ, ನಮ್ಮೊಂದು ಸ್ವಾರ್ಥಕ್ಕಾಗಿ ಜೀವಿಸುವುದಲ್ಲ. ಅದನ್ನ ಯೇಸುವಿನ ಪಾದದಲ್ಲಿ ಸುರಿಸು. ಅಪ್ಪ, ಈ ಒಂದು ವರ್ಷವಲ್ಲ, ಅದು ನಿನಗೆ ಸ್ವಂತ. ಈ ಒಂದು ದಿನವಲ್ಲ, ಅದು ನಿನಗೆ ಸ್ವಂತ. ಈ ಜೀವಿಸುವುದು ನಾನಲ್ಲ ದೇವರೇ, ನೀವೇ ನನ್ನಲ್ಲಿ ಜೀವಿಸ್ತಾರೆ ಎಂಬುದಾಗಿ ಒಪ್ಪಿಸಿಕೊಟ್ಟು ನಾವು ಜೀವಿಸುವಾಗ ನಮ್ಮ ಜೀವಿತದಲ್ಲಿ ಆಶೀರ್ವಾದ, ಸಮೃದ್ಧಿ ಪ್ರತಿ ದಿನವೂ ಕೂಡ ನಮ್ಮ ಜೀವಿತದಲ್ಲಿ ನಾವು ಕಾಣ್ತೇವೆ. ಕೀರ್ತನೆಗಾರನು ಆತನ 23ನೇ ಕೀರ್ತನೆಯಲ್ಲಿ ಹೇದಾಗಿ ಈ ರೀತಿ ಹೇಳ್ತಾನೆ, ಶುಭವು ಕೃಪೆಯು ನನ್ನನ್ನ ಹಿಂಬಾಲಿಸ್ತದೆ. ಯಾವಾಗ ನಾವು ಯೇಸುವಿನ ಪಾದದಲ್ಲಿ ನಮ್ಮ ಜೀವಿತವನ್ನು ಸುರಿಸ್ತೇವೋ ಆಗ ಆಶೀರ್ವಾದಗಳನ್ನ ಹುಡುಕಿ ಹೋಗುವಂತ ಅವಶ್ಯಕತೆ ಇಲ್ಲ. ಪ್ರಿಯರೇ, ಆ ಆಶೀರ್ವಾದಗಳು ನಮ್ಮನ್ನ ಹುಡುಕಿ ಬರುವಂತಾಗಿದೆ. ನಿಮಗಾಗಿ ಪ್ರಾರ್ಥಿಸಲೇ? ತಂದೆ ಆದ ದೇವರೇ, ಯೇಸುವಿನ ನಾಮದಲ್ಲಿ ಅಪ್ಪ, ನನ್ನ ಸಹೋದರ ಸಹೋದರಿಯರಿಗಾಗಿ ಪ್ರಾರ್ಥಿಸ್ತೇನೆ. ಪ್ರತಿ ಒಬ್ಬೊಬ್ಬರು ಕೂಡ ನಿನ್ನೊಂದಿಗೆ ಮಾಡಿರುವಂತ ಒಂದು ಒಡಂಬಡಿಕೆ 1ನೇ ತಾರೀಕು ಜಾನ್ವರಿ ಎಂದು ದೇವರೇ, ಈ ವರ್ಷವಲ್ಲ ನಾನು ನಿನಗಾಗಿ ಜೀವಿಸ್ತೇನೆ ಎಂಬುದಾಗಿ ಒಪ್ಪಿಸಿಕೊಟ್ಟಂತ ಒಡಂಬಡಿಕೆಯನ್ನ ಅಪ್ಪ ನಾವು ಸ್ಥಿರಚಿತ್ತರಾಗಿ ಅದನ್ನ ಹೃತ್ಪೂರ್ವಕವಾಗಿ ನಾವು ಮಾಡುವಂತೆ ನೀವು ನಮ್ಮನ್ನು ಆಶೀರ್ವದಿಸಿ. ಯೇಸುವಿನ ನಾಮದಲ್ಲಿ ನಾವು ಈ ದಿನವೂ ಆರೈಕೆ ಮಾಡ್ತೇವೆ. ಪ್ರತಿ ದಿನವೂ ನಿನಗೆ ಸ್ವಂತ. ನಮ್ಮ ಒಂದು ಜೀವ, ನಮ್ಮ ಶ್ವಾಸ, ನಮ್ಮ ಆಸೆ, ನಮ್ಮ ಬಯಕೆ ಎಲ್ಲವೂ ನಿನ್ನ ಒಂದು ಚಿತ್ತವನ್ನ ಮಾಡುವುದೇ ಎಂಬುದಾಗಿ ನಾವು ಒಪ್ಪಿಸಿಕೊಡ್ತೇವೆ. ನಮ್ಮನ್ನೇ ನಾವು ನಿನ್ನ ಪಾದಕ್ಕೆ ಸುರಿಸ್ತೇವೆ ರಾಜ್ಯ. ನಿನ್ನ ಒಂದು ನಾಮ ನಮ್ಮ ಜೀವಿತದಲ್ಲಿ ಈ ಒಂದು ವರ್ಷವೆಲ್ಲಾ ಮಹಿಮೆ ಹೊಂದಲಿ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್, ಆಮೆನ್. ಕರ್ತನು ನಿಮ್ಮನ್ನು ಏರಾಳವಾಗಿ ಆಶೀರ್ವದಿಸಲಿ.